ಹಲೋ, ನಮಸ್ತೆ. ಹೇಗಿದ್ದೀರಿ ಎಲ್ಲ? ನಾನು ಚೆನ್ನಾಗಿದ್ದೀನಿ. ನಾನು ವಿಜಯ್ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾನು ನನ್ನ ಚಾನಲಲ್ಲಿ ಈಗ ಒಂದು 3-4 ತಿಂಗಳಿಂದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಇವಾಗ ಮತ್ತೆ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಒಂದು ವಾರದಿಂದ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನಮ್ಮ ಶಾಲೆದು ಸ್ವಲ್ಪ ವಿಡಿಯೋಸ್ ಇರುತ್ತೆ, ಮತ್ತು ಬೇರೆ ಕಾರ್ಯಕ್ರಮದ್ದು ಒಂದು ಸ್ವಲ್ಪ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಮುಂದೆ ಡೈಲಿ ದಿನ ನೀವು ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅಂದರೆ ಒಳ್ಳೆ ವಿಚಾರಗಳನ್ನ ನಾವು ಶೇರ್ ಮಾಡ್ತಾ ಹೋಗೋಣ ಅಂತ. ನಿಮ್ಗೆ ಕೂಡ ಒಳ್ಳೊಳ್ಳೆ ವಿಚಾರಗಳು ಯಾವ್ದಾದ್ರು ವಿಚಾರ ಬೇಕಿದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಅದನ್ನು ಹೇಳ್ಬೋದು. ಮತ್ತು ಈಗ ನಾನೇನು ಈ ಡೈಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಲ್ಲ, ಅದ್ರ ಬಗ್ಗೆ ಏನಾರ ತಿದ್ದುಪಡಿಗಳಿದ್ರೆ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ವಿಚಾರಗಳನ್ನ ಮಾಡ್ತಾ ಹೋಗೋಣ, ತಿಳ್ಕೊಳ್ತಾ ಹೋಗೋಣ. ಒಳ್ಳೊಳ್ಳೆ ವಿಚಾರದ ಬಗ್ಗೆ, ನನಗೆ ಗೊತ್ತಿರೋಷ್ಟು ಒಳ್ಳೆ ವಿಚಾರಗಳ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ. ಅದು ಯಾವ್ದಾರ ವಿಚಾರ ಆಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಂಗಾಗಿರ್ಬೋದು, ವಾಸ್ತವಿಕ ವಿಚಾರಗಳಾಗಿರ್ಬೋದು, ಆ ಥರದ ವಿಚಾರಗಳನ್ನ ಮಾತಾಡ್ತಾ ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕೆ ಮುನ್ನುಡಿಯಾಗಿ ನಾನು ದಿನಕ್ಕೊಂದು ವಚನ ಹೇಳ್ತಾ ಅದರ ಅರ್ಥವನ್ನ ಹೇಳ್ತಾ ಹೋಗೋಣ. ಈಗ ಸ್ಟಾರ್ಟಿಂಗು ಮಧ್ಯೆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತ ಹೇಳ್ತಾ ಒಟ್ಟು ಒಂದು ವಿಡಿಯೋಸು ಈ ತರ ಮುಖಾಮುಖಿಯಾಗಿ ಅಪ್ಲೋಡ್ ಆಗ್ತಾ ಇರುತ್ತೆ. ದಯವಿಟ್ಟು ವಿಡಿಯೋದ ಬಗ್ಗೆ ಫೀಡ್ಬ್ಯಾಕ್ ಕೊಡಿ, ಹೇಗೆ ಬರ್ತಿದೆ, ಮತ್ತೆ ಇನ್ನೂ ಏನು ಬದಲಾವಣೆ ಮಾಡ್ಕೋಬೇಕು, ಯಾವ್ಯಾವ ವಿಚಾರಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾತಾಡ್ಬೋದು, ಹೇಳ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ವೆಲ್ಕಮ್ ಟು ಮೈ ಚಾನೆಲ್ ಅಂತ ಹೇಳ್ತಾ, ಇವತ್ತು ನಾವು ಒಬ್ಬ ಶರಣರ ಬಗ್ಗೆ ತಿಳ್ಕೊಳ್ಳೋಣ. 12ನೇ ಶತಮಾನದಲ್ಲಿ ಶರಣರ ಸಾಹಿತ್ಯ ಬಂದಿದೆ. ನಿಮಗೆ ಗೊತ್ತಿರೋ ಹಾಗೆ ಬಸವಣ್ಣನವರು, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ, ಅಂಬಿಗರ ಚೌಡಯ್ಯ ಆಗಿರ್ಬೋದು, ಆಯ್ದಕ್ಕಿ ಮಾರಯ್ಯ, ಸತ್ಯಕ್ಕ, ಈ ತರ ಸುಮಾರು ಶಿವಶರಣರು ಬಂದು ಹೋಗಿದ್ದಾರೆ 12ನೇ ಶತಮಾನದಲ್ಲಿ. ಅವರು ಬರೆದಿರ್ತಕ್ಕಂಥ ಸಾಹಿತ್ಯ ತುಂಬಾ ಸರಳವಾಗಿದೆ. ತುಂಬಾ ಸರಳವಾಗಿ ಎಲ್ಲ ವಯಸ್ಸಿನವ್ರಿಗೂ ಅರ್ಥ ಆಗೋ ತರ ಇದೆ. ಓದಕ್ಕೆ ಓದಲಿಕ್ಕೆ ಬರೀಲಿಕ್ಕೆ ಕೂಡ ತುಂಬಾ ಸುಲಭವಾದಂತ ಸರಳ ಪದಗಳಲ್ಲಿ ರಚನೆ ಆಗಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಅದ್ರಲ್ಲಿ ನಾನು ಇವತ್ತು ಒಂದು ವಚನವನ್ನ ತಗೊಂಡು ಅದು ತೀರಾ ಜನಸಾಮಾನ್ಯರಿಗೆ ಅರ್ಥವಾಗ್ತಕ್ಕಂಥದ್ದು, ಆಮೇಲೆ ತುಂಬಾ ಮುಖ್ಯವಾಗಿ ಆ ವಚನದ ಅರ್ಥವನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ತಕ್ಕಮಟ್ಟಿಗೆ ಒಂದು 10-20% ಅಷ್ಟು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಅಂಬಿಗರ ಚೌಡಯ್ಯನವರ ವಚನದ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋಣ. ಫಸ್ಟ್ ವಚನ ಓದೋಣ, ಆಮೇಲೆ ಅದ್ರ ಬಗ್ಗೆ ನೀವು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಅಂಬಿಗರ ಚೌಡಯ್ಯನವ್ರದ್ದು ವಚನ. ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ, ಉಡುವುದಾದರೆ ಇಡುವ ಚಿಂತೆ, ಇಡುವುದಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತೆ ಹಲವು ಚಿಂತೆಯುಳ್ಳಾತರೊಬ್ಬರನ್ನು ಕಾಣೆಯೆಂದಾತ ಅಂಬಿಗರ ಚೌಡಯ್ಯ ನಿಜ ಶರಣರು ಅಂತ ಈ ವಚನದಲ್ಲಿದೆ. ಅಂದ್ರೆ ಸಹಜವಾಗಿ ಮನುಷ್ಯರಿಗೆ ಎಲ್ಲಾ ಯೋಚನೆಗಳನ್ನು ನಾವು ಮಾಡ್ತಾ ಹೋಗ್ತೀವಿ ಅಂತ. ಅಂದ್ರೆ ಯಾವ ಮನುಷ್ಯರಿಗೆ ಫಸ್ಟ್ ಹಸುವಿರುತ್ತೆ, ದುಡಿಮೆ ಯಾವಾಗ ಒಬ್ಬ ವ್ಯಕ್ತಿ ದುಡಿಮೆ ಸ್ಟಾರ್ಟ್ ಮಾಡ್ತಾನೆ, ಅವನಿಗೆ ಅನ್ನ ಇರಲ್ಲ, ಅವನು ಕಷ್ಟಪಟ್ಟು ದುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾನಲ್ಲ, ಅವಾಗ ಅವನಿಗೆ ಬೇಸಿಕ್ ಥಿಂಗ್ಸ್ ಎಲ್ಲ ಸಿಗ್ತಾ ಹೋಗುತ್ತೆ. ಉಣ್ಣುವುದಾದರೆ ಉಂಬುವುದಾದರೆ, ಬಡತನಕ್ಕೆ ಉಣ್ಣುವ ಚಿಂತೆ ಅಂತ ಬರುತ್ತಲ್ಲ, ಅದು ಆ ತರ ಅವನು ದುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನಿಗೆ ಊಟಕ್ಕಾಗುವಷ್ಟು ದುಡಿಮೆ ಸ್ಟಾರ್ಟ್ ಆದ ತಕ್ಷಣ ಉಡೋ ಬಟ್ಟೆ ಮೇಲೆ ಚಿಂತೆ, ಅವನಿಗೆ ಬಟ್ಟೆಗೆ ಆದ್ಮೇಲೆ ದುಡ್ಡನ್ನ ಶೇಖರಣೆ ಮಾಡಬೇಕು ಅಂತ ಚಿಂತೆ, ಆಮೇಲೆ ಮದುವೆ, ಆಮೇಲೆ ಮಕ್ಕಳು, ಆಮೇಲೆ ಮಕ್ಕಳು ಆದ್ಮೇಲೆ ದುಡ್ಡನ್ನ ಇನ್ನೂ ಇಡ್ತಾ ಹೋಗ್ಬೇಕು ಅಂತಕ್ಕಂಥದ್ರ ಬಗ್ಗೆ ಅವನಿಗೆ ಚಿಂತೆ ಆಗತ್ತೆ. ಈ ತರ ಅದಾದ್ಮೇಲೆ ಅವನಿಗೆ ದುಡ್ಡು ಇಡ್ತಾ ಹೋಗ್ತಾನೆ, ಮಕ್ಕಳಿಗೆಲ್ಲ ಮಾಡ್ತಾ ಹೋಗ್ತಾನೆ. ಆಮೇಲೆ ಬದುಕಿನ ಕೇಡಾದರೆ ಕೇಡಿನ ಚಿಂತೆ ಎಲ್ಲ ಆಗತ್ತೆ, ಕೇಡಾದರೆ ಮರಣದ ಚಿಂತೆ. ಅಂದ್ರೆ ಅದೆಲ್ಲ ದುಡ್ಡು ಗಳಿಸಿ ಉಂಡು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ದುಡ್ಡು ಮಾಡಾದ್ಮೇಲೆ ನಮಗೇನಾದ್ರೂ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ಅದ್ರದ್ದು ನಾವು ಅಯ್ಯೋ ಇಷ್ಟು ಹಿಂಗಾಗೋಗ್ಬಿಡ್ತಲ್ಲ ಅಂತ ಅದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡ್ತೀವಿ. ಇದೆಲ್ಲದರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಇದ್ಯಾವುದು ತಪ್ಪು ಅಂತ ಅಲ್ಲ, ಆದ್ರೆ ಇದು ನಮಗೆ ಮನುಷ್ಯನಿಗೆ ಬದುಕಲಿಕ್ಕೆ 5 ಅವಶ್ಯಕತೆಗಳು ಬೇಕು. ಅದಕ್ಕೆ ಸರಳ ಸಾಹಿತ್ಯ, ವಚನ ಸಾಹಿತ್ಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅನ್ನ,
ಅರಿವೆ ಅಂದ್ರೆ ಬಟ್ಟೆ, ಅನ್ನ, ಅರಿವೆ, ಔಷಧ, ಆಶ್ರಯ, ಅರಿವು. ಅಂದ್ರೆ ಅನ್ನ ಅಂದ್ರೆ ಊಟ, ಅರಿವೆ ಅಂದ್ರೆ ಬಟ್ಟೆ, ಔಷಧ ಅಂದ್ರೆ ನಮಗೆ ಏನಾದ್ರು ಕಾಯಿಲೆ ಬಂದಾಗ ಅದು ಮೆಡಿಸಿನ್ಸ್ ಅದು, ಆಶ್ರಯ ಅಂದ್ರೆ ಇರಕ್ಕೊಂದ್ ಮನೆ, ಅರಿವು ಅಂದ್ರೆ ಜ್ಞಾನ. ಇವಿಷ್ಟು ಐದಕ್ಕೆ ಇದರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಶರಣ ಸಾಹಿತ್ಯದಲ್ಲಿ ಶಿವ ಪಂಚಾಯತ್ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಶಿವ ಪಂಚಾಯತ್ ಅಂತ ಹೇಳ್ತಾರೆ. ಆದ್ರೆ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಇವತ್ತು ಅಂತ ಅಂದ್ರೆ ಅನ್ನದ ಬಗ್ಗೆ, ಅರಿವೆ ಅಂದ್ರೆ ಬಟ್ಟೆ ಬಗ್ಗೆ, ಫಸ್ಟ್ ಅನ್ನದ ಬಗ್ಗೆ, ಅರಿವೆ ಅಂದ್ರೆ ಬಟ್ಟೆ ಬಗ್ಗೆ, ಔಷಧಿ ಬಗ್ಗೆ, ಆಶ್ರಯ ಬಗ್ಗೆ, ಮನೆ ಬಗ್ಗೆ, ನಾವೆಲ್ಲ ನೀವು 4 ಬಗ್ಗೆನ ನಾವು ತುಂಬಾ ಯೋಚನೆ ಮಾಡ್ತೀವಿ. ಆದ್ರೆ ಕಡೆಯದಾಗಿ ಬರೋ ಅರಿವು, ಜ್ಞಾನ, ಅರಿವು ಅಂದ್ರೆ ಜ್ಞಾನ, ಅದ್ರ ಬಗ್ಗೆ ನಾವು ಯಾರು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು ಇದೆ. ಅದನ್ನ ತಿಳ್ಕೊಳ್ಳೋದು ಅಂದ್ರೆ ಏನು? ಆಧ್ಯಾತ್ಮಿಕವಾಗಿ ನಾವು ತಿಳ್ಕೊಬೇಕು. ಅಂದ್ರೆ ನಾವು ಯಾರು, ನಮ್ಮ ಮೂಲ ಉದ್ದೇಶ ಏನು ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕು. ಮತ್ತೆ ಇಲ್ಲಿ ಆಧ್ಯಾತ್ಮಿಕವಾಗಿ ಕೂಡ ನಾವು ಹೋಗ್ಬೇಕು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇದ್ರದ್ದು ಅರಿವು ಅಂತಕ್ಕಂಥದ್ದು ಏನಿದೆಯಲ್ಲ, 5ನೇದೇನಿದೆಯಲ್ಲ, ಅದರ ಅವಶ್ಯಕತೆ ತುಂಬಾ ಇದೆ. ಅದನ್ನ ನಾವು ತಿಳ್ಕೊಳ್ಬೇಕು. 4ನ್ನ ನಾವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ಹೆಂಗ್ ಹಂಬಲಿಸ್ತೀವಿ, ಅದೆಲ್ಲ ಬೇಕು ಅಂತ ನಾವು ಗುರಿ ಮುಟ್ಟಬೇಕು ಅಂತ ಹೇಗ್ ನಾವು ಓಡ್ತೀವಿ ಗುರಿ ಕಡೆಗೆ, ಅದೇ ತರ ಕೂಡ ನಾವು ಅರಿವಿನ ಕಡೆ ಕೂಡ ನಾವು ಜ್ಞಾನದ ತಿಳುವಳಿಕೆ ಕೂಡ, ಜ್ಞಾನವನ್ನ ಗಟ್ಟಿಗೊಳಿಸ್ಲಿಕ್ಕೆ, ತಿಳುವಳಿಕೆ ಕೊಡ್ಲಿಕ್ಕೆ ನಾವು ಹೋರಾಡಬೇಕು. ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಇದು ಈ ವಚನದ ಅರ್ಥ. ಇದಿಷ್ಟಕ್ಕೂ ಮಾಡ್ತಕ್ಕಂಥದ್ದು ನಾವು 5ನೇದ್ ಬಿಟ್ಬಿಟ್ಟಿದೀವಿ. ನಾವು ಅದನ್ನ ಮಾಡಬಾರ್ದು. ಅದನ್ನ ಕೂಡ ನಾವು ತಿಳ್ಕೊಬೇಕು, ಆಧ್ಯಾತ್ಮಿಕ ಕಡೆಗೆ ಇರಬೇಕು. ಆಮೇಲೆ ನಮ್ಮ ಮನೇಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನಾವು ಇದನ್ನ ಹೇಳ್ಕೊಡ್ಬೇಕು. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೆ ನಾವು ಇದನ್ನ ಹೇಳ್ಬೇಕು, ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ಅಂಬಿಗರ ಚೌಡಯ್ಯನವರು ನಿಜ ಶರಣರು ಅವತ್ತಿನ ಕಾಲದಲ್ಲಿನೇ ಇದ್ರ ಬಗ್ಗೆ ಜನಸಾಮಾನ್ಯರು ಇದ್ರ ಬಗ್ಗೆ ಮಾಡ್ತಾರೆ. 4 ಬಗ್ಗೆ, 5ನೇದ್ರ ಬಗ್ಗೆನೂ ಕೂಡ ನಾವು ವಿಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂಬಿಗರ ಚೌಡಯ್ಯನವರು ಹೇಳಿದ್ದಾರೆ. ಇದನ್ನ ಈ ವಚನದ ಅರ್ಥ ಇದು. ಇನ್ನೊಂದ್ಸಲಿ ವಚನ ಓದ್ಬಿಡೋಣ ನಾವು. ಬಡತನಕ್ಕೆ ಉಂಬುವ ಚಿಂತೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಹಲವು ಚಿಂತೆಯುಳ್ಳ ತರೊಬ್ಬರನ್ನು ಕಾಣನೆಂದಾತ ಅಂಬಿಗರ ಚೌಡಯ್ಯ ನಿಜ ಶರಣರು ಅಂತ ಅವ್ರದ್ದು ಒಂದು ವಚನದ ತಾತ್ಪರ್ಯ ಇಷ್ಟೇ. ನಾನು ಹೇಳಿದ್ನಲ್ಲ ಇಷ್ಟು. ಇವು 5 ಬಗ್ಗೆ ನಾವು ಮಾಡ್ತೀವಿ. ಅನ್ನ, ಅರಿವೆ, ಔಷಧ, ಆಶ್ರಯ, ಅರಿವು. ಇದು 4 ಬಗ್ಗೆ ನಾವು ಹೇಗೆ ನಾವು ಪ್ರಯತ್ನ ಮಾಡ್ತೀವಿ, ತಿಳ್ಕೊಳ್ತೀವಿ. 5ನೇದು ಅರಿವು, ಆಧ್ಯಾತ್ಮಿಕ ಚಿಂತೆ ಬಗ್ಗೆನೂ ಕೂಡ ನಾವೆಲ್ಲರೂ ಯೋಚನೆ ಮಾಡಬೇಕು. ಮಕ್ಕಳಿಗೆ ಆಧ್ಯಾತ್ಮಿಕದ ಕಡೆಗೆ ಹೇಳ್ಕೊಡ್ಬೇಕು ಅಂತಕ್ಕಂಥದ್ದನ್ನ 12ನೇ ಶತಮಾನದಲ್ಲಿಯೇ ಅಂಬಿಗರ ಚೌಡಯ್ಯನವರು ಬರೆದಿದ್ದಾರೆ. ನಾವು ಇದ್ರ ಬಗ್ಗೆ ತಿಳ್ಕೊಳ್ತಾ ಮತ್ತೆ ನಾವು ಇನ್ನೊಂದು ವಚನದೊಂದಿಗೆ ಭೇಟಿ ಆಗೋಣ. ವಚನ ಸಾಹಿತ್ಯವನ್ನ ಉಳಿಸೋದ್ರ ಕಡೆಗೆ ನಾವೆಲ್ಲರೂ ಹೆಜ್ಜೆ ಇಡೋಣ ಅಂತ ಹೇಳ್ತಾ, ದಿನಾ ನಮ್ಮ ಮನೆಯಲ್ಲಿ ನಾವಿರ್ತಕ್ಕಂಥ ಎಲ್ಲರೂ ವಚನ ಸಾಹಿತ್ಯದ ಬಗ್ಗೆ ಮಕ್ಕಳಿಗೆ ತಿಳಿಸ್ಕೊಡೋಣ ಅಂತ ಹೇಳ್ತಾ, ಇವತ್ತಿನ ಈ ಏನಿದು ನಾನು ವಿಡಿಯೋ ಒಂದು ಒಳ್ಳೆ ವಿಚಾರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ನಲ್ಲ, ಅದನ್ನ ಇವತ್ತಿಗೆ ಈ ಅಂಬಿಗರ ಚೌಡಯ್ಯ ಶರಣರ ವಚನದೊಂದಿಗೆ ಇವತ್ತು ಮುಕ್ತಾಯ ಮಾಡ್ತೀನಿ ನಾನು. ಮತ್ತೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಚನ ತಗೊಂಡು ಬರ್ತೀನಿ. ಅದ್ರ ಬಗ್ಗೆ ಒಂಚೂರು ನೀವು ಸಂಕ್ಷಿಪ್ತವಾಗಿ ವಿಚಾರ ಮಾಡೋಣ. ನೀವು ಕೂಡ ಮಕ್ಕಳಿಗೆ ಹೇಳ್ಕೊಡಿ ಇದನ್ನೆಲ್ಲ ಅಂತ ಹೇಳ್ತಾ, ಮತ್ತೆ ಇವತ್ತಿನ ವಿಡಿಯೋ ಹೇಗೆ ಬಂದಿದೆ, ಅದ್ರ ಬಗ್ಗೆ ಏನಾದ್ರು ನಾನು ಸರಿಪಡಿಸ್ಕೊಳ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ನಿಮ್ದು ಬರಲಿ. ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿ ನಾನು ಮುಗಿಸ್ತೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ ಎಲ್ರಿಗೂ.